ಮನೆಯಲ್ಲಿ ಪುಟ್ಟ ಮಕ್ಕಳಿರೋ ತಾಯಂದ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿಬಿಡಿ. ಅದೇನಂತೀರಾ, ನಿನ್ನೆ ಸಮೋಸ ಮಾಡಿದ್ನಲ್ಲ, ಅದ್ರ ಸ್ಟಫಿಂಗ್ ಇಲ್ಲಿ ಮಾಡ್ತಾ ಇದ್ದೀನಿ. ಅದು ಏನಕ್ಕಪ್ಪ ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಆಲೂ ಕರಿ ಈ ರೀತಿ ಮಾಡೋದ್ರಿಂದ ಬೆಳಗ್ಗೆ ಟಿಫಿನು ಹಾಗೆ ಸಂಜೆ ಸ್ನ್ಯಾಕ್ಸ್ ಎರಡೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಡೇ ಫುಲ್ ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತೆ. ಅವ್ರಿಗೆಲ್ಲ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡ್ಬೇಕಂದ್ರೆ ಕೆಲವೊಂದು ಟೈಮ್ ಟೇಕಿಂಗ್ ಪ್ರೊಸೆಸ್ ಇರ್ತದಲ್ಲ, ಇಂಥ ಹೋಟ್ಲ್ ತೊಗೊಂಡ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲಸ ಕಮ್ಮಿ, ಐಟಮ್ ಜಾಸ್ತಿ. ಏನಂತೀರಾ? ದೋಸೆ, ಪೂರಿ ಈ ಥರ ಟಿಫಿನ್ಸ್ಗೆ ಈ ಥರ ಕಾಂಬಿನೇಷನ್ ಆಲೂ ಕರಿ ಮಾಡಿದಾಗ ಆ ಸ್ಟಫಿಂಗ್ನ ಸ್ವಲ್ಪ ಎತ್ತಿಟ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಥರ ಸಮೋಸ ಆಗಲಿ ಇಲ್ಲ ವೆರೈಟಿ ಏನಾದರೂ ಮಾಡಿಕೊಡೋ ಟ್ಯಾಲೆಂಟ್ ಇದ್ದರೆ ಮಾಡಿಕೊಟ್ರೆ ಹುಡುಗರು ಖುಷಿ, ನಾವು ಖುಷಿ. ಏನಂತೀರಾ? ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ ತಾಯಂದ್ರಿಗಿದು? ಇಲ್ಲಿ ಮೇನ್ ಥಿಂಗ್ ಏನಂದರೆ, ಸ್ನ್ಯಾಕ್ಸ್ಗೋಸ್ಕರ ಕೂಡ ಕರ್ರಿ ಮಾಡಿದಾಗ ಇದರಲ್ಲಿ ಅಸ್ಸಲ್ ವಾಟರ್ ಆ್ಯಡ್ ಮಾಡಲೇಬಾರ್ದು. ಓನ್ಲಿ ಆಯಿಲಲ್ಲೇ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಚಾನಲ್ನ ಫಾಲೋ ಮಾಡಿ.